ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಎದುರಿಸಲು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು, ಹಾಗೆಯೇ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ತಿಳಿಯುವುದು ಎಂದಿಗೂ ಲಾಭದಾಯಕವೇ. ಈ ಹಿಂದೆ ನಾವು ತೃತೀಯ ಭಾಷೆ ಹಿಂದಿಯ ಅಧಿಕೃತ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರ ಸಮೇತ ಚರ್ಚಿಸಿದ್ದೆವು. ಅವುಗಳೊಂದಿಗೆ ಕಳೆದ ವರ್ಷದ ಜೂನ್ ತಿಂಗಳ ಈ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳೊಂದಿಗೆ ತಿಳಿಯೋಣ. ಹಾಗೆಯೇ ಸ್ವಚ್ಛ ಭಾರತ್ ಕುರಿತಾದ ಪ್ರಬಂಧದ ಪ್ರಶ್ನೆಗೂ ಉತ್ತರಿಸೋಣ. ನಾಳೆಯ ಪರೀಕ್ಷೆಗೆ ಪೂರಕವಾದ ಇಂಥ ಇನ್ನಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರತಿ ವಾರ ಚರ್ಚಿಸುವ ಯೋಜನೆ ಇದೆ. ಸ್ವತಃ SSLC ಬೋರ್ಡ್ ತಯಾರಿಸಿರುವ ಇಲ್ಲಿಯ ಉತ್ತರಗಳು ಸರಳ ಹಾಗೂ ಸಂಕ್ಷಿಪ್ತವಾಗಿವೆ. ಅತ್ಯಂತ ನಿಖರವಾಗಿ ಇಲ್ಲಿ ಉತ್ತರಿಸಲಾಗಿದೆ. ಸಮಯವನ್ನು ವ್ಯರ್ಥ ಮಾಡದೆ ನೇರ ಇಂದಿನ ಮಾದರಿ ಉತ್ತರ ಪತ್ರಿಕೆಯನ್ನು ತಿಳಿಯಲು ಪ್ರಯತ್ನಿಸೋಣ. ತೃತೀಯ ಭಾಷೆ ಹಿಂದಿ ಹೊಸ ಪಠ್ಯಕ್ರಮ, ಗರಿಷ್ಠ ಅಂಕಗಳು 80. ಮೊದಲ ಪ್ರಶ್ನೆ ನೋಡೋಣ. प्रश्न 1, लिफाफा शब्द का बहुवचन रूप है लिफाफे. डी लिफाफे राइट आंसर. दूसरा प्रश्न क्या है? निम्नलिखित में से स्त्रीलिंग शब्द है. मोरनी सही उत्तर है. हाथी, मोरनी, बैल, शेर ಅಂತ ಇದೆ. ಇವು ಉಳಿದ 3 ಕೂಡ ಪುಲ್ಲಿಂಗ ಶಬ್ದಗಳಾದರೆ मोरनी ಸ್ತ್ರೀಲಿಂಗ ಶಬ್ದ, ಅದನ್ನು ನಾವು ಇಲ್ಲಿ ಬರಿತಾ ಇದ್ದೀವಿ. बेचना शब्द का विलोम रूप है. ए खरीदना, बी भेजना, सी लाना, डी बचाना. उत्तर है खरीदना. क्यों खरीदना? बेचना मतलब होता है ಮಾರುವುದು, ಖರೀದನ ಅಂದರೆ ಕೊಳ್ಳುವುದು. ಹಾಗಾಗಿ ಖರೀದನ राइट आंसर. लगना शब्द का प्रथम प्रेरणार्थक क्रिया रूप है लगाना. सी लगाना राइट आंसर. पांचवा प्रश्न है, हाथी भाई हम लोग मकान बनाना चाहते हैं. वाक्य में प्रयुक्त विराम चिन्ह है अल्प विराम. अल्प विराम को हम लिख देंगे बी अल्प विराम राइट आंसर. 6th क्वेश्चन, निम्नलिखित में से द्वंद्व समास है देश विदेश. समासों के बारे में हम पहले के जो प्रश्न पत्रिकाएं थे उसमें चर्चा किए हैं. उस प्रकार देश विदेश द्वंद्व समास होता है. अब्दुल कलाम जी का जन्म रामेश्वरम में हुआ. सी में राइट आंसर. परोपकार शब्द में संधि है गुण संधि. गुण संधि को हम लिख देंगे ये गुण संधि राइट आंसर है. ये थे फर्स्ट मेन के 8 प्रश्न. ಎರಡನೇ ಮೇನಲ್ಲಿ ಏನಿದೆ ಅಂತ ನೋಡೋಣ. निम्नलिखित प्रथम 2 शब्दों के सूचित संबंधों के अनुरूप तीसरे शब्द का संबंधित शब्द लिखिए. ಅಂದರೆ ಮೊದಲ ಪ್ರಥಮ 2 ಶಬ್ದಗಳಿಗೆ ಒಂದಕ್ಕೊಂದು ಸಂಬಂಧ ಇದೆ, ಅನುರೂಪತೆ ಇದೆ. ಅದನ್ನೇ ಬಳಸ್ಕೊಂಡು ನಾವು 3ನೇ ಶಬ್ದಕ್ಕೆ 4ನೇ ಶಬ್ದವನ್ನು ಜೋಡಿಸಿ ಬರೀಬೇಕು. ಇಲ್ಲಿ ಆಪ್ಷನ್ಸ್ ಇರಲ್ಲ, ನಾವೇ ಬರೀಬೇಕಾಗುತ್ತೆ. ಮೊದಲ ಪ್ರಶ್ನೆ ಮಹಿಳಾ ಕಿ ಸಾಹಸಗಾಥಾ ಪಾಠದಿಂದ ಕೇಳಲಾಗಿದೆ. ಮೇಜರ್ ಕುಮಾರ್ कर्नल खुल्लर. खुल्लर को हम लिख देना है यहाँ खुल्लर. रामानंद शास्त्री पक्षी लक्ष्मण शास्त्री. अब्दुल कलाम ಜೈನುಲಾಬ್ದೀನ್. ಮೇರಾ ಬಚ್ಪನ್ ಪಾಠದಿಂದ ಕೇಳಲಾಗಿದೆ. ರಾಮಾನಂದ ಶಾಸ್ತ್ರಿ ಅವರ ತಂದೆ ಹೆಸರು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಆದರೆ ಅಬ್ದುಲ್ ಕಲಾಂ ಅವರ ತಂದೆ ಹೆಸರು ಜೈನುಲಾಬ್ದೀನ್. ಜೈನುಲಾಬ್ದೀನ್ನ ನಾವು ಬರೀಬೇಕಾಗುತ್ತೆ. 11वां प्रश्न, कश्मीरी सेब बेचने वाला बेईमान, रेवड़ी बेचने वाला ईमानदार. ಅಂದರೆ ಕಾಶ್ಮೀರಿ ಸೇಬನ್ನು ಮಾರ್ತಕ್ಕಂತಹ ವ್ಯಕ್ತಿ ಸ್ವಲ್ಪ ಅಪ್ರಾಮಾಣಿಕ, ಆದರೆ ರೇವಡಿಗಳನ್ನು ಆ ಮಿಠಾಯಿಗಳನ್ನು ಮಾರ್ತಾ ಲೇಖಕರ ಬಾಲ್ಯದಲ್ಲಿ ಆತ ಎಂಥವನು? ಆತ ಪ್ರಾಮಾಣಿಕ ಅಥವಾ ಇಮಾನ್ದಾರ್ ಅಂತ ನಾವು ಬರೀತೀವಿ. ಭೋಲಾ ಭಾಲಾ ಬಾಲಕೃಷ್ಣ ಚುಗಲ್ಖೋರ್ ಬಲರಾಮ್. ಸೂರ್ಶ್ಯಾಮಲ್ಲಿ ಬಾಲಕೃಷ್ಣನನ್ನು ಮುಗ್ಧ ಅಂತ ಹೇಳಲಾಗಿದೆ. ಮತ್ತು ಸ್ವಲ್ಪ ತರಲೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥವನು ಆ ಪದ್ಯದ ಪ್ರಕಾರ ಬಲರಾಮ್. ಇದನ್ನೇ ನಾವು ಇಲ್ಲಿ ಬರೀಬೇಕು. 3ನೇ ಮೇನ್ಗೆ ನಾವು ಬರೋದಾದರೆ ನಿಮ್ನಲಿಖಿತ್ ಪ್ರಶ್ನೋಕ್ಕೆ ಉತ್ತರ ಏಕೇಕ ಪೂರ್ಣ ವಾಕ್ಯ ಮೇ ಲಿಖಿಯೇ. ಒಂದೊಂದು ಪೂರ್ಣ ವಾಕ್ಯದಲ್ಲಿ ನಾವು ಇಲ್ಲಿ ಬರೀಬೇಕು. ಇಲ್ಲಿ ಒಂದೊಂದು ಪದ ಇದೆ, ಬಟ್ ನಾನು ಅದನ್ನು ನಿಮಗೆ ಪೂರ್ಣ ವಾಕ್ಯದಲ್ಲೇ ಹೇಳ್ತೀನಿ, ನೀವು ಅದೇ ರೀತಿಯಲ್ಲಿ ಎಕ್ಸಾಮಿಗೆ ಬರೀಬೇಕು. ಇದು ಕೀ ಆನ್ಸರ್ಸ್ ಅಷ್ಟೇ ಇಲ್ಲಿ ಇರ್ತಕ್ಕಂಥದ್ದು. ತುಂಬ ಸಂಕ್ಷಿಪ್ತವಾಗಿ ಟೀಚರ್ಸ್ಗೋಸ್ಕರ ಮಾಡಿರ್ತಕ್ಕಂತಹ ಮಾಡಲ್ ಆನ್ಸರ್ ಪೇಪರ್ಗಳು ಇವು. ನಾವು ಆನ್ಸರ್ ಬರೀಬೇಕಾದ್ರೆ ಸ್ಪಷ್ಟವಾಗಿ ಪೂರ್ಣ ವಾಕ್ಯದಲ್ಲಿ ಬರೀಬೇಕಾಗುತ್ತೆ. 13ನೇ ಪ್ರಶ್ನೆಯನ್ನು ನೋಡೋಣ. गाजर को खाने की मेज पर स्थान क्यों
ಮಿಲ್ನೆ ಲಗಾ ಹೈ. ಕಾಶ್ಮೀರಿ ಸೇಬ್ ಪಾಠದಿಂದ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಹೀಗೆ ಬರೀಬೇಕಾಗುತ್ತೆ. ಅಂದರೆ ಗಾಜರ್ में बहुत से विटामिन है इसलिए उसको मेज पर स्थान मिलने लगा है ಅಂತ ನಾವು ಬರೀಬೇಕಾಗುತ್ತೆ. 14వ ಪ್ರಶ್ನೆ ಏನಿದೆ, आज मनुज का यान कहाँ जा रहा है. ಉತ್ತರವನ್ನು ನಾವು ಹೇಗೆ ಬರೀಬೇಕು, आज मनुज का यान गगन में जा रहा है. 15వ ಪ್ರಶ್ನೆ 15ನೇ ಪ್ರಶ್ನೆ ಏನಿದೆ, बसंत और प्रताप किसके घर में रहते थे. बसंत और प्रताप बीकू आहिर के घर में रहते थे. कवि भारत माता से क्या प्रार्थना करते हैं. कवि भारत माता से जग का रूप बदलने की प्रार्थना करते हैं. ಹೀಗೇನೆ ನಾವು ಪೂರ್ಣ ವಾಕ್ಯದಲ್ಲಿ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. 1 ಅಂಕದ ಪ್ರಶ್ನೆಗಳು ನಿಮ್ಮ ಕ್ವಶನ್ ಪೇಪರಲ್ಲಿ 4 ಇರ್ತವೆ. 4ಕ್ಕೂ ಕೂಡ ತುಂಬ ಸಿಂಪಲ್ ಆಗಿ ನಾವೇನು ಮಾಡಬೇಕು, ಆನ್ಸರ್ನ ಬರಿಬಹುದು. ಈಗ 4ನೇ ಮೇನ್ ಕಡೆ ನಾವು ಗಮನ ಹರಿಸೋದಾದರೆ, 4ನೇ ಮೇನು ಏನು ಹೇಳುತ್ತೆ, 8 ಪ್ರಶ್ನೆಗಳಿರ್ತವೆ. ಇದರಲ್ಲಿ ಕನಿಷ್ಠ 2 ಅಥವಾ 3 ಪೂರ್ಣ ವಾಕ್ಯಗಳಲ್ಲಿ ನಾವು ಇದನ್ನು ಉತ್ತರಿಸಬೇಕಾಗುತ್ತೆ. ಇಲ್ಲೇ ನಾವು ಮಾರ್ಕ್ಸ್ನ ಜಾಸ್ತಿ ತಗೊಳ್ಳೋದಕ್ಕೆ ಈ 2, 3 ಮತ್ತು 4 ಅಂಕದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸೋದ್ರಿಂದನೇ ನಮಗೆ ಹೆಚ್ಚು ಅಂಕಗಳು ಲಭ್ಯವಾಗ್ತವೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 2-3 ಪೂರ್ಣ ವಾಕ್ಯೋ ಮೇ ಲಿಖಿಯೇ. 2-3 ಪೂರ್ಣ ವಾಕ್ಯಗಳಲ್ಲಿ ಬರೀರಿ ಅಂತ ಹೇಳಿದರೆ. 17ನೇ ಪ್ರಶ್ನೆ ನೋಡೋಣ. ಆಶಿ ಅಮ್ಮ ಅಬ್ದುಲ್ ಕಲಾಂ ಜಿ ಕೋ ಖಾನೆ ಮೇ ಕ್ಯಾ ಕ್ಯಾ ದೇತಿ ಥಿ. आशी अम्मा अब्दुल कलाम जी को खाने में चावल एवं सुगंधित स्वादिष्ट सांभर देती थी. घर का बना अचार और ताजी नारियल की चटनी उसमें होती थी. ಈ ಥರ ನಾವು ಪೂರ್ಣ ವಾಕ್ಯದಲ್ಲಿ ಬರಿಬೇಕು. ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಷ್ಟೇ, ಅದನ್ನು ನಾವು ನೆನಪಿಟ್ಕೋಬೇಕು. 18ನೇ ಪ್ರಶ್ನೆ ಏನಿದೆ, आयोजकों ने परसाई जी को निमंत्रण क्यों दिया. ಇಮಾನ್ದಾರೋं के ಸಮ್ಮೇಳನವನ್ನು ಆಯೋಜನೆ ಮಾಡ್ತಕ್ಕಂಥ ವ್ಯವಸ್ಥಾಪಕರು ಪರ್ಸಾಯಿ ಅವರನ್ನು, ಹರಿಶಂಕರ್ ಪರ್ಸಾಯಿ ಅವರನ್ನು ಆಹ್ವಾನಿಸ್ತಾರೆ ಆ ಒಂದು ಸಮ್ಮೇಳನಕ್ಕೆ. ಯಾಕೆ ಆಹ್ವಾನಿಸ್ತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೀಗಿದೆ, आयोजकों ने परसाई जी को निमंत्रण दिया क्योंकि वे देश के प्रसिद्ध ईमानदार थे. उनके आने से ईमानदारों तथा उदीयमान ईमानदारों को बड़ी प्रेरणा मिलेगी. ಇಷ್ಟನ್ನು ನಾವು ಸಂಕ್ಷಿಪ್ತವಾಗಿ ಬರಿಬೇಕು. 19ನೇ ಪ್ರಶ್ನೆ ಏನಿದೆ ನೋಡ್ರಿ, ಮಹಿಳಾ ಕಿ ಸಾಹಸಗಾಥಾ ಪಾಠದಿಂದ ಕೇಳಲಾಗಿದೆ. ಬಿಚೇಂದ್ರ ಪಾಲ್ ಕೆ ಪರಿವಾರ ಕಾ ಪರಿಚಯ ದೀಜಿಯೇ. ಬಿಚೇಂದ್ರ ಪಾಲ್ ರವರ ಕುಟುಂಬದ ಒಂದು ಪರಿಚಯವನ್ನು ಕೊಡಿ ಅನ್ನೋದು ಪ್ರಶ್ನೆ. बिचेंद्र का जन्म एक साधारण भारतीय परिवार में हुआ. पिता किशन पाल सिंह और माता हंसा दी नेगी की 5 संतानों में से वह तीसरी संतान है. उनके बड़े भाई को पहाड़ों पर जाना अच्छा लगता था. ये उनका परिवार का संक्षिप्त परिचय है. हम माँ बाप के नाम लिखेंगे और उनके भाई का जो पैशन था उसको लिखेंगे. उनका एक परिवार, एक साधारण भारतीय परिवार, उसके बारे में भी हम यहाँ लिखेंगे तो इस प्रश्न का उत्तर हो जाएगा. 20ನೇ ಪ್ರಶ್ನೆ ಏನಿದೆ, ಸೂರ್ಶ್ಯಾಮ್ ಪಾಠದಿಂದ ತಗೊಂಡಿದ್ದಾರೆ. ಯಶೋಧ ಕೃಷ್ಣ ಕೋ ಕೈಸೆ ಶಾಂತ ಕರ್ತಿ ಹೈ. ಯಶೋದೆಯು ಕೃಷ್ಣನ ಸಿಟ್ಟನ್ನು ಹೇಗೆ ಶಾಂತಗೊಳಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಯಶೋಧ समझाती है कि बलराम जन्म से ही धूर्त और चुगलखोर है. उसकी बातें मत सुनो. मैं गोमाता की कसम खाकर कहती हूँ कि तू मेरा, ಅಲ್ಲಿ ಬೇರೆ ಇದೆ, ಮೇರಾ ಅಂತ ಓದ್ಕೋಬೇಕು ನಾವು, ಮೇರಾ ಹಿ ಪುತ್ರ ಹೈ और मैं तेरी माता हूँ. 21ನೇ ಪ್ರಶ್ನೆ ಏನಿದೆ, ಭೈಂಸ್ ಕೆ ಪಂಜರ್ ಸೆ ದೋಸ್ತೋं को कैसी जानकारी मिली. ಎಸ್ಪೆಷಲಿ ಈ ಪ್ರಶ್ನೆ ನಿಮಗೆ ಈ ವರ್ಷ ಕೇಳಲ್ಲ. ಯಾಕೆ ಕೇಳಲ್ಲ ಅಂದರೆ, ದುನಿಯಾ ಕಾ ಪಹಲಾ ಮಕಾನ್ ಈ ಪಾಠ ನಿಮಗೆ ಈ ಸಲ ಈ ವರ್ಷಕ್ಕೆ ಮಾತ್ರ, ಅಂದರೆ 2020-21ನೇ ಸಾಲಿನ ಮಕ್ಕಳು ಏನಿದ್ದೀರಿ ಅವರಿಗೆ ಇದು ಬೇಕಾಗಿಲ್ಲ. ಸುಮ್ಮನೆ ನಾವು ಜಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಅದರಿಂದ ಓದಿ ಹೇಳ್ತೀನಿ ಅಷ್ಟೇ. भैंस के पंजर से दोस्तों को कैसी जानकारी मिली. पंजर के 4 पैरों के हड्डियों की तरह 4 मोटे लकड़ियों के गोले जमीन में गाड़ना चाहिए. उन पर पतली और लंबी लकड़ियों से छप्पर का पंजर बनाना चाहिए. 22वां प्रश्न. 22ನೇ ಪ್ರಶ್ನೆ ಯಾವುದಿದೆ, प्रकृति पर सर्वत्र है विजयी पुरुष आसीन. इस पंक्ति का आशय क्या है. अभिनव मनुष्य पद्य से इस प्रश्न को पूछा गया है. आज मानव ने प्रकृति के अनेक तत्वों को अपने नियंत्रण में कर लिया है. वायु, विद्युत और भाप अपनी इच्छानुसार बदल सकता है. अपनी आज्ञानुसार पवन के ताप को भी बदल सकता है. ಅಂದರೆ ಪ್ರಕೃತಿ ಮೇಲೆ ವಿಜಯ ಪುರುಷ ಆಸೀನ್ ಅಂತಕ್ಕಂಥ ಏನು ಈ ಒಂದು
ಸೆಂಟೆನ್ಸ್ ಇದೆಯೋ ಅದರ ಆಶಯ ಏನಂದರೆ, ಅಭಿನವ ಮನುಷ್ಯದಲ್ಲಿ ಕವಿಯವರು ಏನು ಹೇಳ್ತಿದ್ದಾರೆ, ಪ್ರಕೃತಿಯ ಪ್ರತಿ ತತ್ವದ ಮೇಲೂ ಕೂಡ ತನ್ನ ನಿಯಂತ್ರಣ ಸಾಧಿಸುವುದರಲ್ಲಿ ಮನುಷ್ಯ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ದಾನೆ. ವಾರಿ ಅಂದರೆ ನೀರು, ವಿದ್ಯುತ್ತು ಹಾಗೂ ತಾಪ, ಬಿಸಿ, ಅವುಗಳ ಮೇಲೆ ತನ್ನ ಇಚ್ಛೆಗೆ ತಕ್ಕಂಗೆ ಅವನು ಆ ಏರಿಳಿತವನ್ನು ಮಾಡೋದಕ್ಕೆ ಯಶಸ್ಸಾಗಿದ್ದಾನೆ. ಹಾಗೆಯೇ ಮನೆಯಲ್ಲಿ ಎ ಸಿ ಇದ್ದರೆ ನಾವು ನಮಗೆ ಬೇಕಾದಷ್ಟು ತಾಪವನ್ನು ಇಟ್ಕೋಬೋದು, ಅದನ್ನು ಇಲ್ಲಿ ಹೇಳಲಾಗಿದೆ. ಇಷ್ಟು ಮಾತ್ರಕ್ಕೆ ಪ್ರಕೃತಿ ಮೇಲೆ ಮನುಷ್ಯ ವಿಜಯಿಯಾಗಿದ್ದಾನೆ ಅಂತ ಅಲ್ಲ. 23ನೇ ಪ್ರಶ್ನೆ, सूर्य से पृथ्वी और शनि का अंतर बताइए. ಇಲ್ಲಿ ಶನಿ ಸಬ್ಸೆ ಸುಂದರ ಗ್ರಹ ಈ ಪಾಠದಿಂದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಒಂದೇ ಪ್ರಶ್ನೆಗೆ ಆಪ್ಷನ್ಸ್ ಇರ್ತವೆ, ಅದರಲ್ಲಿ ಒಂದು ನಾವೇನು ಮಾಡಬೇಕು, ಬರೀಬೇಕು. ಈ ವರ್ಷ ಸಹ ಇದು ಹೀಗೆ ಇರುತ್ತೆ. ಶನಿಶ್ಚರ ಕಾ ಅರ್ಥ ಕ್ಯಾ ಹೈ, 2 ಪ್ರಶ್ನೆಗಳನ್ನು ಕೇಳಿದರೆ. ಮೊದಲನೇ ಪ್ರಶ್ನೆ ಏನು, ಸೂರ್ಯನಿಂದ ಭೂಮಿ ಹಾಗೂ ಶನಿ ಗ್ರಹಕ್ಕೆ ಇರುವ ದೂರವನ್ನು ನಾವು ಇಲ್ಲಿ ಬರೀಬೇಕು. सूर्य से पृथ्वी करीब 15 करोड़ किलोमीटर दूर है. सूर्य से शनि करीब 150 करोड़ किलोमीटर दूर है. ಅಂದರೆ ಸೂರ್ಯನಿಂದ ಭೂಮಿ ಸುಮಾರು 15 ಕೋಟಿ ಕಿಲೋಮೀಟರ್ನಷ್ಟು ದೂರ ಇದ್ದರೆ ಅದರ 10 ಪಟ್ಟು ದೂರದಲ್ಲಿ, ಅಂದರೆ ಸೂರ್ಯನಿಂದ ಶನಿ ಗ್ರಹವು ಸುಮಾರು 150 ಕೋಟಿ ಕಿಲೋಮೀಟರ್ನಷ್ಟು ದೂರದಲ್ಲಿದೆ ಅನ್ನೋದು ಆನ್ಸರ್. ಎರಡನೇ ಆನ್ಸರು, ಅದರಲ್ಲಿ ಆಪ್ಷನ್ಸ್ ಇರ್ತಕ್ಕಂಥ ಆನ್ಸರ್ ಯಾವುದು, शनिश्चर का अर्थ क्या है ಅಂತ ಕೇಳಿದಾರಲ್ವಾ. ಶನಿಶ್ಚರನ ಅರ್ಥವೇನು? शनिश्चर का अर्थ होता है धीमी गति से चलने वाला. आकाश के गोल पर शनि ग्रह बहुत धीमी गति से चलता दिखाई देता है. यह करीब 30 वर्षों में सूर्य का एक चक्कर लगाता है. ತುಂಬ ನಿಧಾನಗತಿಯಲ್ಲಿ ಚಲಿಸುವ ಶನಿ ಗ್ರಹಕ್ಕೆ ಶನಿಶ್ಚರ ಅಂತ ಕರೀತಾರೆ. ಅದು ಸುಮಾರು 30 ವರ್ಷಕ್ಕೆ ಒಂದು ಸುತ್ತನ್ನು, ಅಂದರೆ 365 ದಿನಕ್ಕೆ ಒಂದು ವರ್ಷ ತಾನೇ, ಅದರ 30 ಪಟ್ಟು ಅಂದರೆ 30 ವರ್ಷಕ್ಕೆ ಒಂದು ಸುತ್ತನ್ನು ಆ ಪರಿಧಿಯಲ್ಲಿ ಸುತ್ತುತ್ತೆ. ಹಾಗೆಯೇ 24ನೇ ಈ ವರ್ಷ ಏನು ಮಾಡಲಾಗುತ್ತೆ, ಸತ್ಯಕ್ಕೆ ಮಹಿಮಾ ಅನ್ನೋ ಪಾಠದಿಂದ 2 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಯಾಕಂದರೆ ನಾಗರಿಕ ಕರ್ತವ್ಯ ಈ ಪಾಠವನ್ನು ಈ ವರ್ಷದ ಮಟ್ಟಿಗೆ ಕೈ ಬಿಡಲಾಗಿದೆ. 24ನೇ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಗೆ ಅಷ್ಟೇ ನಾವು ಉತ್ತರವನ್ನು ಕಂಡುಕೊಳ್ಳೋಣ. ಪಾಠ ಕೆ ಅನುಸಾರ ಸತ್ಯ ಕಾ ಸ್ವರೂಪ ಕೈಸಾ ಹೋತಾ ಹೈ. ಪಾಠದ ಪ್ರಕಾರ ಸತ್ಯದ ಒಂದು ರೂಪ ಹೇಗಿರುತ್ತೆ, ಅದರ ಸ್ವರೂಪ ಹೇಗಿರುತ್ತೆ ಅಂತಕ್ಕಂಥದ್ದು ಕೇಳಿದರೆ, ಸತ್ಯ ಬಹುತ್ ಹಿ ಭೋಲಾ ಭಾಲಾ, ಬಹುತ್ ಹಿ ಸೀಧಾ ಸಾದಾ ಹೈ. सत्य दृष्टि का प्रतिबिंब है, ज्ञान की प्रतिलिपि है, आत्मा की वाणी है. जो कुछ भी आंखों से देखा उसे बिना नमक मिर्च लगाए बोलना ही सत्य है. ಸತ್ಯ ಅಂತಕ್ಕಂಥದ್ದು ತುಂಬ ಮುಗ್ಧವಾಗಿರುತ್ತೆ, ತುಂಬ ಸೀದಾ ಸಾದಾ. ಅದು ಸತ್ಯವು ದೃಷ್ಟಿಯ ಪ್ರತಿಬಿಂಬವಾಗಿರುತ್ತೆ, ಜ್ಞಾನದ ಪ್ರತಿಲಿಪಿಯಾಗಿರುತ್ತೆ, ಆತ್ಮದ ಮಾತಾಗಿರುತ್ತೆ, ಭಾಷೆಯಾಗಿರುತ್ತೆ. ಹಾಗೆಯೇ ಏನು ಕಣ್ಣಿಂದ ನೋಡೋದು, ಯಾವ ಒಂದು ಮಸಾಲೆಯನ್ನು ಹಚ್ಚದೆ ಹೀಗಿರುತ್ತೆ, ಹಾಗೆ ಹೇಳಿಬಿಡ್ತಕ್ಕಂಥದ್ದನ್ನೇ ನಾವು ಸತ್ಯ ಅಂತ ಕರಿತೀವಿ ಅಂತ ಲೇಖಕರು ಇಲ್ಲಿ ಹೇಳಿದ್ದಾರೆ. 5ನೇ ಮೇನ್ಗೆ ಹೋಗೋದಾದರೆ 3 ಅಂಕದ ಪ್ರಶ್ನೆಗಳು ಇಲ್ಲಿ ನಾವು ನೋಡೋದಕ್ಕೆ ಸಿಗ್ತವೆ. ಒಟ್ಟು 9 ಪ್ರಶ್ನೆಗಳು ಇಲ್ಲಿರ್ತವೆ. 27 ಅಂಕಗಳು ನಾವು ಇಲ್ಲಿ ಗಳಿಸಬಹುದು. 25ನೇ ಪ್ರಶ್ನೆ ಏನೆಂದರೆ, ಪ್ರತಾಪ್ ರಾಜ್ಕಿಶೋರ್ಗೆ ಘರ್ ಕ್ಯೂ ಆಯಾ. ಪ್ರತಾಪ್ ರಾಜ್ಕಿಶೋರ್ನ ಮನೆಗೆ ಯಾಕೆ ಬಂದ ಅಂತ ನಿಮಗೆ ಗೊತ್ತಿದೆ, ಬರೆದ್ಬಿಡೋಣ. बसंत राजकिशोर से नोट लेकर भुनाने गया. मोटर दुर्घटना में उसके पैर कुचले गए. वह बेहोश हो गया. होश में आते ही उसे पैसे लौटाने का ध्यान आया. उसने तुरंत प्रताप को बचे पैसे देकर भेजा. बसंत ರಾಜ್ಕಿಶೋರಿಂದ ₹1 ನೋಟನ್ನು ತಗೊಂಡು ಅದನ್ನು ಚಿಲ್ಲರೆ ಮಾಡಿಸ್ಕೊಂಡು ಬರೋಕ್ಕೆ ಸಂತೆ ಕಡೆ ಹೋಗ್ತಾನೆ. ಅದೇ ಟೈಮಲ್ಲಿ ಹಾಗೆ ಚೇಂಜ್ ಮಾಡಿಸ್ಕೊಂಡು ಬರಬೇಕಾದ್ರೆ ಮೋಟಾರ್ ದುರ್ಘಟನೆಯಲ್ಲಿ ಅವನ ಕಾಲು ಗಾಯಗೊಳ್ಳುತ್ತೆ, ಮುರಿದೋಗುತ್ತೆ. ಅವನು ಆ ದುರ್ಘಟನೆಯಿಂದಾಗಿ ಮೂರ್ಛೆ ಹೋಗ್ತಾನೆ. ಅವನು ಮೂರ್ಛೆಯಿಂದ ಎದ್ದಾದ ಮೇಲೆ, ಜಾಗೃತನಾದ ಮೇಲೆ ದುಡ್ಡು ವಾಪಸ್ ಕೊಡೋದಕ್ಕೋಸ್ಕರ ತನ್ನ ತಮ್ಮನಾದಂತಹ ಪ್ರತಾಪ್ನ ರಾಜ್ಕಿಶೋರ್ ಅವರ ಮನೆಗೆ ಕಳುಹಿಸಿಕೊಡ್ತಾನೆ. 26ನೇ ಪ್ರಶ್ನೆ, वीडियो कॉन्फ्रेंस के बारे में आप क्या जानते हैं. वीडियो कॉन्फ्रेंस में इंटरनेट के द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. इसको हम यहाँ ऐसे लिख देना है. ಈ ಪ್ರಶ್ನೆ ಸಹ ನಿಮಗೆ ಈ ವರ್ಷ ಇರಲ್ಲ, ಹಾಗಾಗಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಜಸ್ಟ್ ಇದನ್ನು ಓದೋಣ ಅಷ್ಟೇ. रोबोनिल के कार्यों का विवरण दीजिए. सुबह नाश्ता कराने, मेहमानों के स्वागत में, द्वार खोलने, घर के छोटे बच्चों को कहानियाँ सुनाने, बच्चों को होमवर्क में मदद करने का काम,
धीरज सक्सेना के वर्ड प्रोसेसर पर काम, शेरों को घुमाने का काम, ये सब काम रोबोनिल करता था। 28वें प्रश्न, मातृभूमि के प्राकृतिक सौंदर्य के बारे में लिखिए। मातृभूमि के खेत हरे भरे हैं, मातृभूमि के वन और उपवन फल फूलों से भरे हुए हैं, मातृभूमि के अंदर खनिजों का व्यापक धन भरा हुआ है। और नेक्स्ट क्वेश्चन 29th क्वेश्चन 29ನೇ ಪ್ರಶ್ನೆ, ಇದು ಕೂಡ ಬಾಲಶಕ್ತಿಯಿಂದ ಕೇಳಲಾಗಿರೋ ಪ್ರಶ್ನೆ। ಈ ವರ್ಷ ಇದನ್ನು ಕೂಡ ನಾವು ಓದಬೇಕಾದಂಥ ಅವಶ್ಯಕತೆ ಇಲ್ಲ। कलेक्टर साहब ने बाल शक्ति की तारीफ कैसे की? इस गांव को साफ सुथरा देखकर मुझे हार्दिक प्रसन्नता हुई है। गांव को एक नया जीवन प्रदान किया गया है। इन बच्चों की जितनी बड़ाई की जाए उतनी ही थोड़ी है। बाल शक्ति के कारण आपका गांव एक आदर्श गांव बन गया है। इस बात को कलेक्टर साहब ने उन बच्चों की बाल शक्ति को देखकर तारीफ में कहते हैं। 30ನೇ ಪ್ರಶ್ನೆ ಏನಿದೆ, कवि समय का सदुपयोग करने को क्यों कहते हैं? कवि ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಯಾಕೆ ಹೇಳ್ತಾರೆ? ಸಮಯ ತುಂಬ ಅಮೂಲ್ಯ, ಅದರಿಂದ ಹೇಳ್ತಾರೆ, ಅದನ್ನು ಇಲ್ಲಿ ನಾವು ಬರೆಯೋಣ। समय अमूल्य है, यह भगवान का दिया हुआ अनुपम धन है। संसार का कोई भी द्रव्य इसकी बराबरी नहीं कर सकता। समय एक बार बीत जाने के बाद वापस नहीं आता। समय को व्यर्थ गंवाने पर पछताना ही पड़ता है। ಅಂದರೆ ಸಮಯವನ್ನು ವ್ಯರ್ಥವಾಗಿ ನಾವು ಕಳೆದರೆ ನಂತರ ನಾವು ಪಶ್ಚಾತ್ತಾಪ ಪಡಬೇಕಾಗುತ್ತೆ। ಪ್ರಪಂಚದ ಯಾವ ದ್ರವ್ಯ, ಡಾಲರ್, ಪೌಂಡು, ಇನ್ನೊಂದು ಮತ್ತೊಂದು ಯಾವುದೂ ಕೂಡ ಇದಕ್ಕೆ ಸಮ ಅಲ್ಲ। ಇದು ಎಲ್ಲದಕ್ಕಿಂತ ಜಾಸ್ತಿ ಮೌಲ್ಯಯುತವಾದಂಥದ್ದು, ಬೆಲೆ ಬಾಳ್ತಕ್ಕಂಥದ್ದು ಅನ್ನೋದು ಕವಿಯವರ ಮಾತು। ಕರ್ನಾಟಕ ಸಂಪದದಿಂದ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ। कन्नड़ भाषा तथा संस्कृति को कर्नाटक के साहित्यकारों की देन क्या है? ಅಂದರೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಇಲ್ಲಿಯ ಸಾಹಿತ್ಯಕಾರರ ಕೊಡುಗೆ ಏನು ಅನ್ನೋದು ಪ್ರಶ್ನೆ। ವಚನಕಾರ ಬಸವಣ್ಣ ಕ್ರಾಂತಿಕಾರಿ ಸಮಾಜ ಸುಧಾರಕ ಥೇ ಅಲ್ಲಿ ತಪ್ಪಾಗಿದೆ ಅಂದರೆ ಅದನ್ನು ಸರಿ ಮಾಡ್ಕೋಬೇಕು। अक्का महादेवी, अल्लम प्रभु, सर्वज्ञ जैसे संतों ने वचनों द्वारा प्रेम, दया और धर्म की सीख दी है। पुरंदरदास, कनकदास जैसे भक्त कवियों ने नीति सदाचार के गीत गाए हैं। पंप, रन्न, पन्न, कुमार व्यास, हरिहर, राघवांका आदि कवियों ने कन्नड़ साहित्य को समृद्ध बनाया है। ಅಂದರೆ ಯಾವುದಾದ್ರೂ 3 ಅಂಶಗಳನ್ನು ನಾವು ನೀಟಾಗಿ ಬರೆದರೆ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ। 32ನೇ ಪ್ರಶ್ನೆ ಏನಿದೆ, निम्नलिखित दोहों का भावार्थ अपने शब्दों में लिखिए। ಇಲ್ಲಿ ಕಾಮನ್ ಆಗಿ ಯಾವ ಕ್ವಶನ್ ಕೇಳ್ತಾರೆ, ತುಳಸಿ ಕೆ ದೋಹೆ ಇಂದ ಕೇಳಿರ್ತಕ್ಕಂತಹ ದೋಹೆಯನ್ನು ಕೇಳಿ ಇದನ್ನು ನಿಮ್ಮ ಮಾತಿನಲ್ಲಿ ಇದರ ಭಾವಾರ್ಥವನ್ನು ಬರೀರಿ, ಭಾವವನ್ನು ವ್ಯಕ್ತಪಡಿಸಿ ಅಂತ ಕೇಳಲಾಗುತ್ತೆ। ಇದಕ್ಕೆ ನಾವು ಉತ್ತರಿಸಬೇಕು। ಯಾವ ಒಂದು ಪ್ರಶ್ನೆಯಲ್ಲಿ ಕೇಳಲಾಗಿದೆ, ಮುಖಿಯಾ ಮುಕ್ಸೋನ್ ಚಾಹಿಯೆ ಖಾನ್ ಪಾನ್ ಕೋ ಏಕ್ ಪಾಲೆ ಪೋಸೆ सकल अंग तुलसी सहित विवेक। तुलसीदास जी के अनुसार मुखिया को मुख के समान होना चाहिए। मुख जो भी खाता है पीता है उससे शरीर के सभी अंगों का समान पालन पोषण करता है। मुखिया को भी विवेकवान होकर बिना भेदभाव के सभी सदस्यों को समान रूप से देखना चाहिए। ಮುಖ್ಯಸ್ಥನಾದಂಥವನು ಮುಖಕ್ಕೆ ಸಮಾನವಾಗಿರಬೇಕು, ಅಂದರೆ ಬಾಯಿಗೆ ಸಮಾನವಾಗಿರಬೇಕು। ಬಾಯಿ ಏನೇ ತಿಂದರೂ ಕೂಡ ಇಡೀ ದೇಹದ ಸಕಲ ಅಂಗಾಂಗ ಅದರ ಒಂದು ಶಕ್ತಿಯನ್ನು ರವಾನಿಸುತ್ತೆ। ಹಾಗೆಯೇ ಮುಖ್ಯಸ್ಥನಾದಂಥವನು ತುಂಬ ಬುದ್ಧಿವಂತನಾಗಿರಬೇಕು, ವಿವೇಕದಿಂದ ಕೆಲಸವನ್ನು ಮಾಡಬೇಕು, ಯಾವ ಒಂದು ಜಾತಿ ಧರ್ಮದ ಭೇದ ಭಾವವನ್ನು ಮಾಡದೆ ಸಮಾಜದ ಎಲ್ಲ ಸದಸ್ಯರಿಗೂ ಕೂಡ ಸಮಾನ ರೂಪವಾಗಿ ಆತ ಕಾಣಬೇಕು ಅಂತ ಕವಿ ಸಂತರು ಆದಂತಹ ನಮ್ಮ ತುಳಸಿದಾಸರವರು ಆಶಯವನ್ನು ಈ ದೋಹೆಯಲ್ಲಿ ವ್ಯಕ್ತಪಡಿಸಿದ್ದಾರೆ। ಅದನ್ನು ನಾವು ಇಲ್ಲಿ ಬರಿಬೇಕು। 33ನೇ ಪ್ರಶ್ನೆ ಏನಿದೆ, गद्यांश का अनुवाद कन्नड़ या अंग्रेजी में कीजिए। शनि ग्रह का सबसे बड़ा उपग्रह टाइटन है। यह हमारे चंद्रमा से भी बड़ा है। इसका व्यास 5150 ಕಿಲೋಮೀಟರ್ है। ಟೈಟನ್ ಶನಿ ಗ್ರಹದ ಅತ್ಯಂತ ದೊಡ್ಡ ಉಪಗ್ರಹವಾಗಿದೆ। ಇದು ನಮ್ಮ ಚಂದ್ರನಿಗಿಂತಲೂ ದೊಡ್ಡದು। ಇದರ ವ್ಯಾಸವು 5150 ಕಿಲೋಮೀಟರ್ ಇದೆ। Titan is the biggest natural satellite of the planet Saturn. It is bigger than the moon. Its diameter is 5150 किलोमीटर। 4ನೇ ಮೇನೇನಿದೆ, गिल्लू के अंतिम दिनों का वर्णन कीजिए ಅಂತ ಇದೆ, ಅಥವಾ ಅದರ ಬದಲಿಗೆ ನಾವು गिल्लू के क्रियाकलाप के बारे में लिखिए ಅಂತನೂ ಇದೆ। गिलहरियों के जीवन की अवधि 2 वर्ष से अधिक नहीं होती, अतः गिल्लू की जीवन यात्रा का अंत आ ही गया। दिन भर उसने ना कुछ खाया ना वह बाहर गया। पंजे इतने ठंडे हो रहे थे कि मैंने जाग कर हीटर जलाया
और उसे उष्णता देने का प्रयत्न किया, परंतु प्रभात की प्रथम किरण के साथ ही वह चिरनिद्रा में सो गया. ಅಂದರೆ ಇಲ್ಲಿ ಪಾಠದಲ್ಲಿ ಹೇಗಿದೆಯೋ ಹಾಗೆ ಕೊಡಲಾಗಿದೆ. ಕೇವರಾದ ಮಹಾದೇವಿ ವರ್ಮ ಅವರ ಮಾತಲ್ಲಿ ಹೇಗಿದೆಯೋ ಹಾಗೆ ಇಲ್ಲಿ ಕೊಡಲಾಗಿದೆ. ನೀವು ಇನ್ನೊಂದಷ್ಟು ಸ್ಪಷ್ಟವಾಗಿ ಬರೆಯುವಂಥ ಒಂದು ಪ್ರಯತ್ನವನ್ನು ನೀವು ಮಾಡ್ಬೋದು. ಅದೇ ಆ ಅಳಲಿನ ಅಂತಿಮ ದಿನಗಳ ವರ್ಣನೆ ಇಲ್ಲಿ ಮಾಡಲಾಗಿದೆ. ಎರಡನೇ ಪ್ರಶ್ನೆ ಏನಿದೆ ಆಪ್ಷನ್ಗೆ ಗಿಲ್ಲು ಕೆ ಕ್ರಿಯಾಕಲಾಪ್ಗೆ ಬಾರೆ ಮೇ ಲಿಖಿ ಅಂತ ಇದೆ. ಅದನ್ನು ನಾವು ಒಂದ್ಸಲ ನೋಡ್ಕೊಳ್ಳೋಣ. ಗಿಲ್ಲು ಕೆ ಕ್ರಿಯಾಕಲಾಪ್ वह स्वयं हिलाकर अपने घर में झूलता रहता. वर्मा जी का ध्यान आकर्षित करने के लिए पैर तक आकर सर से पर्दे पर चढ़ता उतरता. उन्हें चौंकाने के लिए कभी फूलदान के फूलों में, कभी पर्दे की चुन्नट में, तो कभी सोनजूही की पत्तियों में छिप जाता. खाते समय थाली से एक एक चावल उठाकर बड़ी सफाई से खाता रहता. अस्वस्थता में सिरहाने बैठकर नन्हे पंजों से सिर और बालों को होले से सहलाता. खिड़की के रास्ते बाहर जाकर दिन भर गिलहरियों के झुंड का नेता बनकर डाल पर उछलता कूदता. यहाँ 6 वाक्यांश हैं. इनमें कोई 4 वाक्यांश को भी हम लिख दिए तो बस है, काफ़ी है. 35ನೇ ಪ್ರಶ್ನೆ, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಇದೇ ಕೇಳ್ತಕ್ಕಂಥ ಪ್ರಶ್ನೆ ಅಂತ ಗೊತ್ತಿರೋದು ಇದೊಂದೇ ನಮಗೆ. ಹಾಗಾಗಿ ನಾವು ಇದನ್ನು ಯಾವ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೋಬಾರ್ದು. ಈ ಕವಿತಾ ಅಂಶವನ್ನು ಅಂದರೆ ಕೋಶಿಶ್ ಕರ್ನಿ ವಾಲೋಂ ಕಿ ಕಭಿ ಹಾರ್ ನಹೀ ಹೋತಿ ಕವಿತೆಯ ಕೊನೆಯ ಪ್ಯಾರಾಗ್ರಾಫ್ನ ಮೊದಲ 4 ವಾಕ್ಯಗಳಿದಾವೋ ಅವನ್ನು ನಾವು ಬ್ಯಾಟ್ ಮಾಡಲೇಬೇಕು. असफलता एक चुनौती है, इसे स्वीकार करो. क्या कमी रह गई देखो और सुधार करो. जब तक ना सफल हो नींद चैन को त्यागो तुम. संघर्ष का मैदान छोड़कर मत भागो तुम. ಇದಕ್ಕೋಸ್ಕರ ನೀವೇನು ಮಾಡಬೇಕು, ಇದನ್ನು ಬ್ಯಾಟ್ ಮಾಡಬೇಕು. ಹಾಗೆಯೇ ಈ 4 ಅಂಕಿಗಳನ್ನು ನಾವು ಯಾವ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೋಬಾರ್ದು. 36ನೇ ಪ್ರಶ್ನೆ ಏನಿದೆ, ಇಲ್ಲಿರ್ತಕ್ಕಂಥ ವಾಕ್ಯಾಂಶವನ್ನು ಓದಿ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಇದೆ. ನಾಗ್ ಲೋಗ್ ಖೇತಿ योग्य भूमि कैसे बना देते हैं. ಏನು ಕೊಡಲಾಗಿದೆ ಆನ್ಸರ್ ಇದು. भूमि की कमी पड़ने पर ये लोग स्वयं ही वनों को काटकर खेती योग्य भूमि बना लेते हैं. दूसरा प्रश्न, नागा लोग खेतों में क्या क्या उगाते हैं. नागा लोग खेतों में धान और आलू उगाते हैं, साथ ही विभिन्न प्रकार के फल एवं साग सब्जी भी उगाते हैं. अपाउंग किसे कहते हैं. ये चावल से एक प्रकार की शराब बनाते हैं और उसे आनंद से पीते हैं, उसे अपाउंग कहते हैं. चौथा प्रश्न क्या है, नागाओं की कृषि पद्धति में क्या बदलाव हुए हैं. खेती के नवीन विधियों का प्रचार भी अब इनमें होने लगा है, नागाओं में होने लगा है, ऐसा लिख देना है. ಇಲ್ಲೇ ಪ್ರಶ್ನೆಗಳಿರ್ತವೆ, ಇಲ್ಲೇ ಉತ್ತರ ಇರುತ್ತೆ. ನಾವು ಇದನ್ನು ನೋಡಿ ನೀಟಾಗಿ ಬರೆಯುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. 37ನೇ ಪ್ರಶ್ನೆ ಏನಿದೆ ಇದು ನಿಬಂಧ 12ರಿಂದ 15 ವಾಕ್ಯಗಳಲ್ಲಿ ನೀವು ನಿಬಂಧ ಬರೀರಿ ಅಂತ ಕೇಳಿದ್ದಾರೆ. ಬೇರೋಜ್ಗಾರಿ, ಸ್ವಚ್ಛ ಭಾರತ್ ಮತ್ತು ಜನಸಂಖ್ಯೆಗೆ ಸಮಸ್ಯೆ, ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಬರೀಬೇಕು. ಇವತ್ತು ನಾವು ಸ್ವಚ್ಛ ಭಾರತ್ ಬಗ್ಗೆ ಇರತಕ್ಕಂಥ ಒಂದು ನಿಬಂಧಗೆ ಆನ್ಸರ್ ಬರೆಯುವ ಒಂದು ಪ್ರಯತ್ನವನ್ನು ಮಾಡೋಣ. जो परिवर्तन आप दुनिया में देखना चाहते हैं वह सबसे पहले अपने आप में लागू करें. महात्मा गांधी जी. प्रस्तावना, स्वच्छता बुनियादी आवश्यकताओं में एक है. यह हमारे घर से आरंभ होकर देश तक जा पहुंचना है. इसी संकल्प से भारत सरकार द्वारा चलाई जा रही स्वच्छ भारत अभियान जो कि पूरे देश में प्रारंभ की गई है. स्वच्छता का महत्व, हमारे जीवन में स्वच्छता का महत्व होता है. महात्मा गांधी जी को समर्पित इस अभियान भी इसी स्वच्छता के प्रति सबको जागरूक करता है. स्वच्छता को लेकर भारत की छवि को बदलने के लिए यह महत्वपूर्ण कदम माना गया है. गांधी जी ने स्वच्छता को भक्ति के समान माना था. स्वच्छ परिसर से लाभ, स्वच्छ परिसर से कई लाभ हैं. हमारे स्वास्थ्य संबंधी कई समस्याएं इससे हल हो जाएंगे. हमारे मानसिक स्वास्थ्य के लिए भी स्वच्छ परिसर की आवश्यकता है. अतः हमें चाहिए कि हमारे परिसर को स्वच्छ सुंदर ही रहने दें. स्वच्छता रखने के उपाय, स्वच्छता को बनाए रखने के लिए कई उपाय हैं. इसको आज से ही हमारे घर गली से लागू करना चाहिए. लोग खुद जागरूक बनकर स्वच्छता को बनाए रखना चाहिए. हर घर में शौचालय का निर्माण तथा उपयोग होना चाहिए. सार्वजनिक स्थलों पर भी सार्वजनिक शौचालयों का
निर्माण होना जरूरी है, कचरा कूड़े का सही प्रबंधन होना जरूरी है। उपसंहार यानी निष्कर्ष, स्वच्छता की जागरूकता की मशाल सब में जगना चाहिए। स्वच्छता का यह अभियान आंदोलन का रूप धारण करना चाहिए। ಸ್ವಚ್ಛತಾ ಕೋ ಪ್ರಾಥಮಿಕತಾ ಮಿಲ್ನಿ ಚಾಹಿಯೆ, ಸ್ವಚ್ಛತೆಗೆ ಪ್ರಾಥಮಿಕತೆ ಸಿಗಬೇಕು ಅಂತಕ್ಕಂತಹ ಆಶಯವನ್ನು ಹೊಂದಿರತಕ್ಕಂತಹ ಸ್ವಚ್ಛ ಭಾರತ್ ಅಭಿಯಾನ್ ಬಗ್ಗೆ ಇಲ್ಲಿ ಹೇಳಲಾಗಿದೆ. ನಾವೇನು ಮಾಡಬೇಕು, ಪ್ರಸ್ತಾವನೆಯಲ್ಲಿ ಏನು ಇಂಪಾರ್ಟೆಂಟು ಸ್ವಚ್ಛತೆಯ ಅಂತ ಬರೀಬೇಕು, ಸ್ವಚ್ಛತೆಯ ಮಹತ್ವದ ಬಗ್ಗೆ 2ನೇ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಹಾಗೆ ಸ್ವಚ್ಛತೆಯ ಒಂದು ಲಾಭಗಳೇನು ಅಂತಕ್ಕಂಥದ್ದನ್ನು ನಾವು 3ನೇ ಪ್ಯಾರಾಗ್ರಾಫಲ್ಲಿ ತಿಳಿಸಿದ್ದೀವಿ. ಹಾಗೆ ಇದನ್ನು ಕೈಗೊಳ್ಳಬೇಕಾದ್ರೆ ನಾವು ಯಾವ್ಯಾವ ಉಪಾಯಗಳನ್ನು ನಾವು ಮಾಡಬಹುದು, ಏನೇನು ಐಡಿಯಾಸ್ ನಾವು ನಮಗಿದ್ದಾವೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಬರೆದಿದ್ದೀವಿ. ಹಾಗೆಯೇ ಉಪಸಂಹಾರ ಅಂದರೆ ನಿಷ್ಕರ್ಷೆಯಲ್ಲಿ ನಾವೇನಂತ ಹೇಳಿದ್ದೀವಿ, ಸ್ವಚ್ಛತೆ ಬಗ್ಗೆ ನಾವು ಪ್ರತಿಯೊಬ್ಬರೂ ಜಾಗರೂಕರಾಗಬೇಕು. ಅದನ್ನು ಸಾಧಿಸಬೇಕಂದ್ರೆ ಅದನ್ನು ಒಂದು ಆಂದೋಲನದ ರೀತಿಯಲ್ಲಿ ನಾವು ತಗೋಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳಲಾಗಿದೆ. 38ನೇ ಪ್ರಶ್ನೆ ನಿಮಗೆ ಗೊತ್ತಿರೋ ಹಾಗೆ 5 ಅಂಕಕ್ಕೆ ಕೇಳಲಾಗುತ್ತೆ. कोई सकारण बताते हुए 4 दिन की छुट्टी के लिए अपनी पाठशाला के प्रधानाध्यापक जी को एक पत्र लिखो. ಪ್ರೇಷಕ का पता ಅಂದರೆ ಯಾರು ನಾವು ಪತ್ರವನ್ನು ಬರೀತಿದ್ದೀವೋ ಅವರ ಒಂದು ಅಡ್ರೆಸ್ಸು, ಯಾರಿಗೋಸ್ಕರ ಪತ್ರ ಬರೀತಿದ್ದೀವೋ ಅವರ ಅಡ್ರೆಸ್ಸು, ವಿಷಯ ಮತ್ತು ಸಂಬೋಧನ್ ಅಂದರೆ ನಮ್ಮ ಅಡ್ರೆಸ್ ಬರೆದ ಅರ್ಧ ಮಾರ್ಕ್ಸು, ಮತ್ತು ನಾವು ನಮ್ಮ ಪ್ರಿನ್ಸಿಪಾಲ್ರಿಗೋ ಹೆಡ್ ಮಾಸ್ಟ್ರಿಗೆ ಬರಿತೀವಲ್ಲ ಅಲ್ಲಿಂದ ಅರ್ಧ ಮಾರ್ಕ್ಸು, ವಿಷಯವನ್ನು ಬರಿತೀವಲ್ಲ ಅದಕ್ಕೆ ಅರ್ಧ ಮಾರ್ಕ್ಸು, ನಾವು ಮಾನ್ಯ ಮಹೋದಯ ಅಂತ ಕರಿತೀವಲ್ಲ ಅದಕ್ಕೆ ಅರ್ಧ ಮಾರ್ಕ್ಸು, ಪತ್ರಿಕಾ ಕಳೆವರು ಇಡೀ ಪತ್ರವನ್ನು ನಾವು ಈ ಕಾರಣದಿಂದಾಗಿ ನನಗೆ ಇಷ್ಟು ದಿನ ಶಾಲೆಗೆ ಬರೋಕ್ಕಾಗ್ತಾ ಇಲ್ಲ ಅಂತ ನಾವೇನು ಬರೆದು ಅವ್ರ ಹತ್ರ ಅನುಮತಿಯನ್ನು ಬೆಳಿತೀವಲ್ಲ ಅದಕ್ಕೆ 2.5 ಅಂಕಗಳನ್ನು ಇಲ್ಲಿ ಕೊಡಲಾಗಿದೆ. ಕೊನೆಗೆ ನಾವು ಧನ್ಯವಾದಗಳನ್ನ ಹೇಳಿಬಿಟ್ಟು ನಮ್ಮ ಹೆಸರನ್ನು ಬರೆದು ದಿನಾಂಕವನ್ನು ಸ್ಥಳವನ್ನು ಹಾಕ್ತೀವಲ್ಲ ಅದಕ್ಕೊಂದು ಅರ್ಧ ಮಾರ್ಕ್ಸು. ಹೀಗೆ ಒಟ್ಟು 5 ಅಂಕಗಳನ್ನು ನಾವು ತುಂಬ ಈಸಿಯಾಗಿ ಪಡೆಯುವಂತಹ ಮಾರ್ಗ ಉಪಾಯ ಈ ಪತ್ರ. ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ನಿಮಗೆ ಉದಾಹರಣೆಯಾಗಿ ಈ ಹಿಂದಿನ 2 ಕ್ವಶನ್ ಪೇಪರ್ಗಳಲ್ಲೂ ಕೂಡ ನಾನು ಚುಟ್ಟಿ ಪತ್ರವನ್ನು ಬರೆದಿದ್ದೆ, ಅದನ್ನು ನೋಡಿ ನೀವು ಅಭ್ಯಾಸ ಮಾಡಿ. ಇದು ಇಂದಿನ ಮಾದರಿ ಉತ್ತರ ಪತ್ರಿಕೆಯ ವಿವರಣೆಯಾಗಿತ್ತು. ಈ ರೀತಿಯ ಮಾದರಿ ಉತ್ತರ ಪತ್ರಿಕೆಗಳನ್ನು, ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ಹೆಚ್ಚಿನ ಲಾಭ ಆಗಿ ನೀವು ಹಿಂದಿ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಒಟ್ಟಾರೆ ನಿಮ್ಮ ಫಲಿತಾಂಶವನ್ನು ಒಂದು ಹೆಚ್ಚು ಮಾರ್ಕ್ಸ್ಗಳೊಂದಿಗೆ ಯಶಸ್ವಿ ಆಗ್ತೀರಾ. ಮುಂದಿನ ವರ್ಷ ಕಾಲೇಜಿಗೆ ಆರಾಮಾಗಿ ಹೋಗ್ತೀರಾ, ಒಳ್ಳೆಯ ಅಂಕಗಳನ್ನು ಪಡೆದು ಅಂತ ಆಶಿಸ್ತಾ ನಾವು ಮುಂದಿನ ವಿಡಿಯೋ ಪಾಠದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.